वीक्षितुम् न क्षमन्ते विमतयस्तमुपासे श्रियपतिम् मयि स्थितो मदङ्गेषु स्वतन्त्रो व्याप्तवान् हरिः स विष्णुश्च स्वतन्त्रम् माम् स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यम् च हरिम् स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् सत्याभिज्ञकराब्जोत्थान् 50 वर्षपूजकान् सत्यप्रमोदतीर्थार्यान् नौमिन्यायसुधारतान् ಪ್ರತಿಯೊಬ್ಬ ಜೀವ ತನ್ನದೇ ಆದಂತಹ ಸ್ಥಾನಮಾನಗಳನ್ನು ಚೆನ್ನಾಗಿ ತಿಳಿದುಕೊಂಡು ದೇವರು ತನಗೆ ಮಾಡಿದ ಅನುಗ್ರಹ ಉಪಕಾರಗಳನ್ನು ಸ್ಮರಿಸಿ ತನ್ನ ಕರ್ತವ್ಯವನ್ನು ಗುರುಗಳ ಮೂಲಕ ಶಾಸ್ತ್ರದ ಮಾರ್ಗದರ್ಶನದಲ್ಲಿ ಅರ್ಥ ಮಾಡಿಕೊಂಡು ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದದ್ದು ಕರ್ತವ್ಯವಾಗಿದೆ, ಅನಿವಾರ್ಯವಾಗಿದೆ. ಮಹಾಭಾರತದಲ್ಲಿ ಅನೇಕ ತರಹದ ಜೀವನದ ಪರಿವರ್ತನೆಗಾಗಿ, ಉದ್ಧಾರಕ್ಕಾಗಿ ಹೆಜ್ಜೆ ಹೆಜ್ಜೆಗೆ ವೇದವ್ಯಾಸ ದೇವರು ಉಪದೇಶ ಮಾಡಿದ್ದುಂಟು, ಮಾರ್ಗದರ್ಶನ ಮಾಡಿದ್ದುಂಟು. ನಾನಾ ತರಹದ ವ್ಯಕ್ತಿಗಳಿಂದ ನಾವು ಮಾರ್ಗದರ್ಶನವನ್ನು ಜೀವನದಲ್ಲಿ ಪಡೆಯುವುದುಂಟು. ಆರ್ಥಿಕ ವಿಷಯಗಳಲ್ಲಿ ಅಥವಾ ಇನ್ನನೇಕ ತರಹದ ಲೌಕಿಕ ವಿಷಯಗಳಲ್ಲಿ ಉಚಿತವಾಗಿ ಅಥವಾ ಹಣ ಕೊಟ್ಟು ಮಾರ್ಗದರ್ಶನವನ್ನು ಪಡೆಯುವುದೂ ಉಂಟು. ಹೇಗೆ ಮಾಡಿದರೆ ನಮ್ಮ ಈ ಸಂಸ್ಥೆ ಮುಂದೆ ಬಂದೀತು, ಯಾವ ರೀತಿಯ ಕಾರ್ಯಗಳನ್ನು ಮಾಡಿದರೆ ಯಾವುದೇ ತರಹದ ಲಾಸ್ ಆಗದೇ ಇದ್ದಾಗೆ ಪ್ರಾಫಿಟ್ಟಿನೊಳಗೆ ನಾವು ಇರಬಹುದು, ಇವುಗಳೆಲ್ಲವನ್ನ ಇವತ್ತಿನ ಸಮಾಜದ ಅನೇಕ ಜನರ ಹತ್ತಿರ ಬುದ್ಧಿವಂತರು, ತಜ್ಞರು ಅವರ ಹತ್ತಿರ ಹೋಗಿ ಕೇಳಿ ತಮ್ಮದೇ ಆದಂತಹ ಸಂಸ್ಥೆಯನ್ನ, ಕಂಪನಿಯನ್ನ ಮೇಲೆ ತರುವ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಸಂಸ್ಥೆ, ಒಂದು ಕಂಪನಿ ಮೇಲೆ ಬರುವುದು, ಪ್ರಾಫಿಟ್ನಲ್ಲಿರುವುದು ಇದು ತಾತ್ಕಾಲಿಕ. ಆದರೆ ನಮ್ಮ ಜೀವನ, ನಮ್ಮ ಸಮಗ್ರವಾದ ಮೋಕ್ಷ ಮಾರ್ಗದ ಪಯಣ ಈ ಒಂದು ಜೀವನ ಮಾತ್ರ ಅಲ್ಲ. ಮೋಕ್ಷವನ್ನ ಹೊಂದುವವರೆಗೆ ನಾವು ಪಡೆಯುವಂತಹ, ಮತ್ತೆ ಮತ್ತೆ ಹೊಂದುವಂತಹ ಈ ಜೀವನದ ಪರಂಪರೆ ಇದೆಯಲ್ಲ, ಇಂತಹ ಸಮಗ್ರವಾದ ಮೋಕ್ಷ ಮಾರ್ಗದ ಪಯಣವೇ ಬಹಳ ಉಚ್ಚವಾದ ಸ್ಥಿತಿಯನ್ನು ಹೊಂದಬೇಕು. ಬಹಳ ಮೇಲ್ಮಟ್ಟಕ್ಕೆ ನಾವು ಹೋಗಬೇಕಾಗಿದೆ. ಹಾಗಾದರೆ ಯಾವ ರೀತಿ ನಾವು ನಡೆಯಬೇಕು ಎಂದು ತಿಳಿದುಕೊಳ್ಳುವುದಕ್ಕೆ ನಮಗೆ ಮಾರ್ಗದರ್ಶನ ಬೇಕು. ತಾತ್ಕಾಲಿಕವಾದ 10 ವರ್ಷಗಳ 20 ವರ್ಷಗಳ ಯೋಜನೆಯಲ್ಲ ಇದು. ಅನಂತ ಕಾಲದವರೆಗೆ ನಾವು ಸುಖವಾಗಿ ಇರಬೇಕಾದರೆ, ಈ ತರಹದ ಸಂಸಾರದ ಸುಳಿಯಿಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳಬೇಕಾದರೆ ಯಾವ ದಾರಿಯಲ್ಲಿ ನಾವು ನಡೆದಾಗ ಅದು ಸಾಧ್ಯ, ಇದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾರ ಮಾರ್ಗದರ್ಶನವನ್ನು ನಾವು ಪಡೆಯಬೇಕು? ನಮ್ಮಂತೆಯೇ
ಕಷ್ಟದಲ್ಲಿ ಒದ್ದಾಡುವ ನಮ್ಮಂತೆಯೇ ಅಪ್ರತಿಭರಾಗಿ ಏನು ಮಾಡಬೇಕು ಅಂತ ತೋಚದೆ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕು ಕಂಗಾಲಾದ ಜನರಿಗೆ ನಾವು ಕೇಳಿದಾಗ ನಿಜವಾದ ಮಾರ್ಗದರ್ಶನ ನಮಗೆ ಸಿಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅನಾದಿ ಕಾಲದಿಂದಲೂ ಈ ದುಃಖದ ಚಕ್ರದಿಂದ ಮುಕ್ತನಾದ ಸರ್ವಜ್ಞನಾದ ಸರ್ವೇಶ್ವರನಾದ ಭಗವಂತನೇ ನಮಗೆ ನಿಜವಾಗಿ ಮಾರ್ಗದರ್ಶನವನ್ನು ಮಾಡಬೇಕು. ಯಾವ ಭಗವಂತ ನಮ್ಮೆಲ್ಲರಿಗೆ ಮೋಕ್ಷವನ್ನು ಕೊಡಬೇಕಾಗಿದೆ. ಈ ಸಂಸಾರದ ಕಷ್ಟದ ಸುಳಿಯಲ್ಲಿ ಈಗಾಗಲೇ ದೇವರು ನಮ್ಮನ್ನು ಸಿಗಿಸಿದ್ದಾನೆ. ಅವನಿಗೆ ಗೊತ್ತು ಇದರಿಂದ ನಮ್ಮನ್ನು ಹೇಗೆ ಮೋಚನೆ ಮಾಡಬೇಕು ಅಂತ. ಬಂಧಕೋ ಭವಪಾಶೇನ ಭವಪಾಶಾಚ್ಚ ಮೋಚಕಃ. ಈ ಸಂಸಾರದ ಪಾಶದಿಂದ ನಮ್ಮನ್ನು ಕಟ್ಟಿ ಹಾಕಿದ ದೇವರು ಸಂಸಾರದ ಪಾಶದಿಂದ ನಮ್ಮನ್ನು ಹೇಗೆ ಉದ್ಧಾರ ಮಾಡಬೇಕು ಇದನ್ನು ತಿಳಿಸುವುದಕ್ಕೆ ಅವನೇ ಸಮರ್ಥ. ಅದಕ್ಕಾಗಿಯೇ ಮಹಾಭಾರತದ ರಚನೆಯನ್ನು ಮಾಡಿದ್ದು. ಮಹಾಭಾರತದಲ್ಲಿ ಹೇಳದೇ ಇರುವ ವಿಷಯಗಳಿಲ್ಲ. ಯದಿ ಹಾಸ್ತಿದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್. ಅತ್ಯಂತ ಕ್ಷುದ್ರನಾದ ವ್ಯಕ್ತಿಯೇ ಆಗಿರಬಹುದು, ಬಹಳ ದೊಡ್ಡ ವ್ಯಕ್ತಿಯೇ ಆಗಿರಬಹುದು, ಋಷಿ ಮುನಿ ಅಥವಾ ದೇವತೆಯಾಗಿರಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತಾನು ಯಾವ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತ ತಿಳಿಸುವ ಗ್ರಂಥ ಇದು ಮಹಾಭಾರತ. ಸುಖವಾದಾಗ, ದುಃಖವಾದಾಗ, ಯಾವುದೇ ತರಹದ ಜ್ಞಾನಿಗಳ ಸಮಾಜದ ಮಧ್ಯದಲ್ಲಿರುವಾಗ, ಮೂರ್ಖರ ಸಮಾಜದಲ್ಲಿರುವಾಗ ನಾವು ಯಾವ ರೀತಿಯಾಗಿ ಕಾರ್ಯಗಳನ್ನು ಮಾಡಬೇಕು, ಹೇಗೆ ಹೆಜ್ಜೆ ಇಡಬೇಕು ಇದನ್ನು ತಿಳಿಸುವುದು ಮಹಾಭಾರತ. ಇಂತಹ ಮಹಾಭಾರತದ ನಿಜವಾದ ಲಾಭವನ್ನ ನಮ್ಮ ಯೋಗ್ಯತೆಗೆ ತಕ್ಕಂತೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ನಿರ್ಣಯಕ್ಕೆ ಅನುಗುಣವಾಗಿ, ಗುರುಗಳ ಉಪದೇಶಕ್ಕೆ ಅನುಗುಣವಾಗಿ ನಾವು ಮಾಡಿಕೊಳ್ಳಬೇಕು. ಶಾಂತಿ ಪರ್ವದ ಮಹಾಭಾರತದ ಒಂದು ಪ್ರಸಂಗವನ್ನು ಈ ಸಂದರ್ಭದಲ್ಲಿ ನಾವು ಚಿಂತನೆ ಮಾಡುವುದಾದರೆ, ಯುಧಿಷ್ಠಿರ ಭೀಷ್ಮಾಚಾರ್ಯರಿಗೆ ಒಂದು ಪ್ರಶ್ನೆ ಕೇಳುತ್ತಾನೆ. ನಾವು ಎಂತಹ ವ್ಯಕ್ತಿಗಳಿಗೆ ಸ್ಥಾನವನ್ನು ಕೊಡಬೇಕು, ಯಾರ ಜೊತೆಗೆ ನಾವು ಸ್ನೇಹದಿಂದ ಇರಬೇಕು, ಆ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಉತ್ತಮವಾದ ಕುಲ, ಉತ್ತಮವಾದ ಶೀಲ, ಒಂದು ಪರಂಪರೆ, ಒಂದು ದೊಡ್ಡದಾದ ಹಿನ್ನೆಲೆ ಇವುಗಳೆಲ್ಲ ಇದ್ದದ್ದನ್ನು ನಾವು ಪರಿಗಣಿಸಬೇಕೋ ಅಥವಾ ಯಾವುದಾದರೂ ಒಬ್ಬ ವ್ಯಕ್ತಿಯನ್ನ ಕರೆತಂದು ನಾವು ಸ್ಥಾನವನ್ನು ಕೊಟ್ಟರೆ ನಡೆದೀತಾ ಅಂತ. ಭೀಷ್ಮಾಚಾರ್ಯರು ಯುಧಿಷ್ಠಿರನ ಈ ಪ್ರಶ್ನೆಗೆ ಉತ್ತರವನ್ನು ನೀಡುವಾಗ ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ. ಯುಧಿಷ್ಠಿರ, ಬಹಳ ಮಹತ್ವದ ಪ್ರಶ್ನೆಯನ್ನು ಕೇಳಿದ್ದಿ, ಆದರೆ ಇದರ ಬಗ್ಗೆ ನಾನು ನೇರವಾಗಿ ಉತ್ತರ ಹೇಳದೆ ಅನೇಕ ಋಷಿಗಳು ಒಂದು ಪ್ರಸಂಗದಲ್ಲಿ ನನಗೆ ಹೇಳಿದಂತಹ ಒಂದು ಕಥೆ ಇದೆ, ಅದನ್ನು ಹೇಳುತ್ತೇನೆ, ಅದರಿಂದ ನೀನು ಅರ್ಥ ಮಾಡಿಕೋ ಅಂತ. ಅಗ್ನಿಪ್ರಭ ಎಂಬ ಋಷಿ, ಅಗ್ನಿಯಂತೆ ಮಹಾ ತೇಜಸ್ಸನ್ನು ಪಡೆದಂತಹ ಋಷಿ, ತಪಸ್ಸು ಇದು ಅಗ್ನಿಯಂತೆಯೇ ಇರುತ್ತೆ. ತಪಸ್ವಿಗಳ ತಪಸ್ಸಿನ ಪ್ರಭಾವ ಅಗ್ನಿಯ ಪ್ರಭೆಯ ಪ್ರಭಾವವನ್ನು ಮೀರಿದ ಪ್ರಭಾವ. ಆ ರೀತಿಯ ಸಾರ್ಥಕವಾದ ಹೆಸರನ್ನು ಪಡೆದ ವ್ಯಕ್ತಿ ಅಗ್ನಿಪ್ರಭಾ ಎಂಬ ಋಷಿ. ಗೊತ್ತಾಗಿ ಗೊತ್ತಾಗದೆ ಮುಟ್ಟಿದರೂ ಅಗ್ನಿ ಸುಡುವುದನ್ನು ಬಿಡೋದಿಲ್ಲ. ಅದರಂತೆ ಗೊತ್ತಾಗಿಯೋ ಗೊತ್ತಾಗದೆಯೋ ತಪಸ್ವಿಗಳ ದ್ರೋಹವನ್ನು ಮಾಡಿದರೆ ಆ ತಪಸ್ಸಿನ ಪ್ರಭಾವದಿಂದ
ನಮಗೆ ಅನರ್ಥವಾಗುವುದು ತಪ್ಪೋದಿಲ್ಲ. ಈ ಎಚ್ಚರ ಮನುಷ್ಯನಿಗೆ ಇರಬೇಕು. ಅದಕ್ಕೆ ಸಾಕ್ಷಿಯಾಗಿ ನಿಂತವರು ಅಗ್ನಿಪ್ರಭ ಎಂಬ ಋಷಿಗಳು. ಅವರ ತಪಸ್ಸಿನ ಮಟ್ಟ ಎಷ್ಟು ದೊಡ್ಡದಾಗಿತ್ತು ಅಂತ ನಾವು ನೋಡಿದರೆ ಮಹಾಭಾರತ ಹೇಳುತ್ತದೆ. ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ತಿಳಿಸುತ್ತಾರೆ, ಆ ಋಷಿಗಳು ಏಕಾಂತ ಪ್ರದೇಶವನ್ನ ಆರಿಸಿಕೊಂಡು ತಮ್ಮ ಅಧ್ಯಯನ ಆಶ್ರಮದಲ್ಲಿಯೇ ವಾಸ ಮಾಡುವಂತಹ ಶಿಷ್ಯರುಗಳು ಇದ್ದರೆ ಅವರಿಗೆ ಪಾಠ ಹೇಳೋದು, ಇಲ್ಲ ಅಂದ್ರೆ ಇಲ್ಲ. ತಾವು ಯಾವಾಗಲೂ ವೇದಗಳ ಅಧ್ಯಯನವನ್ನು ಮಾಡುತ್ತಾ ಉಪವಾಸ ವಿಶುದ್ಧಾತ್ಮ ಸ್ವಾಧ್ಯಾಯ ಪರಮಶುಚಿ, ನಿರಂತರವಾಗಿ ಉಪವಾಸಗಳು, ಭಗವಂತನ ಚಿಂತನ, ತಮಗೆ ನಿಹಿತವಾದ ಯಜ್ಞಯಾಗಾದಿ ಕರ್ಮಗಳನ್ನು ಮಾಡುವುದು, ಅಗ್ನಿಹೋತ್ರಾದಿಗಳ ಅನುಷ್ಠಾನ ಮಾಡುವುದು, ಇದರಲ್ಲಿಯೇ ತೊಡಗಿದ್ದಾರೆ. ಅಂತಹ ಏಕಾಂತ ಪ್ರಿಯರಾದ ತಪಸ್ವಿಗಳಾದ ಅಗ್ನಿಪ್ರಭ ಎಂಬ ಋಷಿಗಳು ಅರಣ್ಯದಲ್ಲಿ ವಾಸ ಮಾಡ್ತಾ ಇದ್ರೆ ಹುಲಿಗಳು, ಸಿಂಹಗಳು, ಆನೆಗಳು, ಶರಭ ಎಂಬ 8 ಕಾಲಿನ ಅತಿ ಕ್ರೂರವಾದ ಪ್ರಾಣಿ, ಇವುಗಳೆಲ್ಲ ಬಂದು ಇವರ ಸುತ್ತಮುತ್ತ ನೋಡಿಕೊಂಡು ಇವರ ಯೋಗಕ್ಷೇಮವನ್ನು ವಿಚಾರಿಸಿ ಇವರು ಸುಖವಾಗಿದ್ದಾರೋ ಇಲ್ಲವೋ ಅಂತ ನೋಡಿಕೊಂಡು ದಿವಸ ಹೋಗ್ತಾ ಇದ್ವಂತೆ. ಅಂತಹ ಹಿಂಸ್ರ ಪಶುಗಳಿಗೂ ಇವರಿಗೆ ಹಿಂಸೆ ಕೊಡಬೇಕು ಅಂತ ಅನಿಸ್ತಾ ಇರಲಿಲ್ಲಂತೆ. ಇದೀಗ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಕಥೆಯನ್ನು ನೀವು ಕೇಳಿದಿರಿ. ಭಾರೀ ಕಳ್ಳರಿಗೂ ಕಳ್ಳತನವನ್ನು ಮಾಡಬಾರದು ಎನ್ನುವ ವಿವೇಕ ಜಾಗೃತವಾಯಿತು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರ ಪ್ರಭಾವಲಯದಲ್ಲಿ ಬಂದಾಗ. ಅವರ ತಪಸ್ಸಿನ ಆ ಪರಿಧಿಯೊಳಗೆ ಪ್ರವೇಶ ಮಾಡಿದಾಗ ನಾವು ಮಾಡುವುದು ತಪ್ಪು ಅನ್ನುವುದು ಅವರಿಗೆ ತಿಳುವಳಿಕೆ ಬಂದು ತಪ್ಪನ್ನು ತಿದ್ದಿಕೊಂಡು ಸುಧಾರಿಸಿಕೊಂಡರು ಅಂತ. ಆ ರೀತಿ ಈ ಅಗ್ನಿಪ್ರಭ ಎಂಬ ಋಷಿಗಳ ಪ್ರಭಾವಲಯದಲ್ಲಿ ಬಂದ, ಅವರ ತಪೋವಲಯದಲ್ಲಿ ಬಂದಂತಹ ಆಶ್ರಮ ಪರಿಸರದಲ್ಲಿ ಬಂದ ಹಿಂಸ್ರ ಪಶುಗಳಿಗೂ ಹಿಂಸೆ ಮಾಡಬೇಕೆಂಬ ಬುದ್ಧಿ ಇಲ್ಲದಂತಾಗಿ ಇವರಿಗೆ ಯೋಗಕ್ಷೇಮವನ್ನು ವಿಚಾರಿಸಿ ನಿಮಗೇನಾದರೂ ಕಷ್ಟ ಇದ್ರೆ ನಾವು ಸಹಾಯ ಮಾಡ್ತೇವೆ ಎನ್ನುವ ರೀತಿಯಲ್ಲಿ ನಿತ್ಯವೂ ಎಲ್ಲವೂ ಆಶ್ರಮಗಳಿಗೆ ಬಂದು ಇವರಿಗೆ ವಂದಿಸಿ ತೆರಳುತ್ತಾ ಇದ್ದು ಅಂತ ಮಹಾಭಾರತ ವರ್ಣನೆ ಮಾಡುತ್ತದೆ. ಆ ರೀತಿಯ ಪರಿಣಾಮವನ್ನು ತಮ್ಮ ಸುತ್ತಮುತ್ತಲಿದ್ದ ಜನರ ಮೇಲೆ ಈ ಋಷಿಗಳು ಮಾಡಬೇಕಾದರೆ ಅವರ ಯೋಗ್ಯತೆ ಎಷ್ಟು ದೊಡ್ಡದಾಗಿರಬಹುದು ಅಂತ ತಿಳಿದುಕೊಳ್ಳಿ. ಅದಕ್ಕಾಗಿಯೇ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವುದು ಹೇಗೆ ಅಂತ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಳೆಯುವುದರೊಳಗೆ ಇರುವ ಅನೇಕ ಮಾನದಂಡಗಳಲ್ಲಿ ಒಂದು ದೊಡ್ಡ ಮಾನದಂಡ, ಯಾವ ವ್ಯಕ್ತಿಯ ಸಮೀಪದಲ್ಲಿ ಕೆಲವೇ ನಿಮಿಷಗಳ ಸಹವಾಸವನ್ನು ಮಾಡಿದಾಗಲೂ ಮನುಷ್ಯನ ಮೇಲೆ ಗಾಢವಾದ ಪರಿಣಾಮವಾಗಿ ತನ್ನ ಜೀವನದಲ್ಲಿ ಬದಲಾವಣೆ ಮಾಡಿಕೊಳ್ಳುವ ರೀತಿಯಲ್ಲಿ ಅವನು ಸಿದ್ಧನಾಗ್ತಾನೋ ಆ ವ್ಯಕ್ತಿ ಬಹಳ ದೊಡ್ಡ ವ್ಯಕ್ತಿ. ಕೆಲವೇ ನಿಮಿಷಗಳಲ್ಲಿ ಅವನ ಜೊತೆಗೆ ಸಂಪರ್ಕ ಮಾಡಿದರೆ ಸಾಕು, ನಾನು ನನ್ನಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಪ್ಪ ಅಂತ ಅನಿಸಬೇಕು ಜನರಿಗೆ. ಆ ತರಹದ ಪ್ರಭಾವಕಾರಿಯಾದ ವ್ಯಕ್ತಿತ್ವ ಇದು ನಿಜವಾದ ವ್ಯಕ್ತಿತ್ವ. ಅಂತಹ ವ್ಯಕ್ತಿತ್ವವನ್ನ ಮನುಷ್ಯ ತಾನು ಪಡೆದುಕೊಳ್ಳಬೇಕು. ಇದರ ಸೂಚನೆಯನ್ನು ಮಹಾಭಾರತದ ಈ ಕಥೆ ನಮಗೆ ತಿಳಿಸಿಕೊಡುತ್ತದೆ. ಆದರೆ ಒಂದು ಪ್ರಾಣಿ ಮಾತ್ರ ಇವರನ್ನು ಬಿಟ್ಟು ಆಚೆ ಈಚೆ ಸರಿತಾ ಇರಲಿಲ್ವಂತೆ, ಅದು ನಾಯಿ. ಈ ಎಲ್ಲ ಪ್ರಾಣಿಗಳು ಬಂದು ಹೋಗಬೇಕು, ನಾಯಿ ಮಾತ್ರ ಅಲ್ಲೇ ಇರುತ್ತಿತ್ತಂತೆ ದೂರದಲ್ಲಿ. ಇವರು ಯಾವಾಗ ಆಹಾರ ಕೊಟ್ರೆ ತಿಂತದೆ, ಇಲ್ಲ ಅಂದ್ರೆ ಉಪವಾಸ ಇರುತ್ತದೆ. ಆದರೆ ಮನೆ ಬಾಗಿಲನ್ನ ಕಾಯ್ತಾ ಅಲ್ಲೇ ಇದೆ ಆಶ್ರಮದಲ್ಲಿ, ಆಶ್ರಮ ಬಿಟ್ಟು ಹೋಗ್ತಾ ಇಲ್ಲ.
ಉಳಿದ ಪಶುಗಳು ಬಂದು ಹೋಗಿ ಮಾಡಿದರೆ ಇದು ಮಾತ್ರ ಅಲ್ಲಿಯೇ ವಾಸವಾಗಿದೆ. ಋಷಿಗಳಿಗೆ ಸಹಜವಾಗಿ ನಿತ್ಯವೂ ನೋಡಿ 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 ಕೊಟ್ರೆ ತಿನ್ನತ್ತೆ, ಇಲ್ಲದೆ ಇದ್ರೆ ಉಪವಾಸ ಇರುತ್ತದೆ, ಹಠ ಮಾಡುವುದಿಲ್ಲ. ಈ ರೀತಿ ನನ್ನನ್ನು ಅನುಸರಿಸಿಕೊಂಡಿದೆ ಅಂತ ಅದರ ಮೇಲೆ ಸ್ವಲ್ಪ ಕನಿಕರ ತೋರಿದ್ದಾರೆ. ಸುಖವಾಗಿರಲಿ, ತನ್ನಷ್ಟಕ್ಕೆ ತಾನು ಬದುಕಲಿ ಅಂತ. ಒಂದು ದಿನ ಒಂದು ಚಿರತ ಬಂತು. ಋಷಿಗಳಿಗೆ ಏನು ಮಾಡಿಲ್ಲ. ಋಷಿಗಳ ತಪಸ್ಸಿನ ಪ್ರಭಾವದಿಂದ ಋಷಿಗಳಿಗೆ ವಿನೀತವಾಗಿಯೇ ವರ್ತನೆ ಮಾಡಿದರೂ ಕೂಡ ಈ ದೂರದಲ್ಲಿರುವ ನಾಯಿಯನ್ನು ನೋಡಿ ಹೇಗಾದರೂ ಮಾಡಿ ಇದರ ಮಾಂಸವನ್ನು ತಿಂದು ತನ್ನ ಹಸಿವು ನೀರಡಿಕೆಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು, ಇದರ ರಕ್ತ ಕುಡಿಯಬೇಕು, ಮಾಂಸ ತಿನ್ನಬೇಕು ಅಂತ ಆಲೋಚನೆ ಮಾಡಿದೆ. ಚಿರತ ಜೋರಾಗಿ ಬರ್ತಾ ಇದೆ ಹತ್ತಿರದಲ್ಲಿ. ಅದನ್ನು ಕಂಡ ನಾಯಿಗೆ ಅನಿಸ್ತು, ಇನ್ನೇನು ನಾನು ಬದುಕೋದಿಲ್ಲ. ಆದರೆ ಋಷಿಗಳ ಆಶ್ರಮದಲ್ಲಿ ವಾಸವಾಗಿದ್ದೇನೆ, ಕಲ್ಪವೃಕ್ಷ ಕಾಮಧೇನುವಿನಂತಿರುವ ಈ ತಪಸ್ಸಿನ ನೆರಳಿನಲ್ಲಿ ಬದುಕುವ ನನಗೆ ಯಾಕೆ ಚಿಂತೆ, ಇವರಿಗೆ ಶರಣು ಹೋದರಾಯಿತು ಅಂತ ನಾಯಿ ಬಂದು ಪ್ರಾರ್ಥನೆ ಮಾಡಿದಂತೆ, ಹೇಗಾದರೂ ಮಾಡಿ ನನ್ನನ್ನು ಈ ಆಪತ್ತಿನಿಂದ ರಕ್ಷಣೆ ಮಾಡಿ. ಇಷ್ಟು ದಿವಸ ನಿಮ್ಮ ಆಶ್ರಮದಲ್ಲಿಯೇ ಇದ್ದೇನಲ್ಲ, ನಿಮ್ಮನ್ನೇ ನಂಬಿಕೊಂಡು ಬದುಕಿದ್ದೇನೆ. ನಾಯಿಯಿಂದ ಋಷಿಗಳಿಗೇನಾಗಿಲ್ಲ, ನಾಯಿ ತನ್ನಷ್ಟಕ್ಕೆ ತಾನು ಬದುಕಿದೆ ಅಷ್ಟೇ ಅಲ್ಲಿ. ಆದರೆ ನಾಯಿ ಹೇಳುವುದು, ನಿಮ್ಮ ಆಶ್ರಮದಲ್ಲಿ ಇದ್ದೇನಲ್ಲ, ಇದೇ ಒಂದು ಕಾರಣಕ್ಕಾಗಿ ನನ್ನ ಮೇಲೆ ದಯೆ ತೋರಿ. ನಾನೇನು ನಿಮಗೆ ಉಪಕಾರ ಮಾಡಿಲ್ಲ, ನಿಮ್ಮಿಂದಲೇ ಉಪಕಾರ ಪಡೆದು ನೀವು ಹಾಕಿದ್ದನ್ನೇ ತಿಂದು ಬದುಕಿದ್ದೇನೆ ನಿಜ. ಆದರೂ ನಿಮ್ಮ ಹತ್ತಿರ ಇದ್ದದ್ದಕ್ಕೆ ನನಗೊಂದು ಅನುಗ್ರಹವನ್ನು ಮಾಡಿ ಈ ಸಂಕಟದಿಂದ ಪರಿಹಾರ ಮಾಡಬೇಕು ಅಂತ. ಋಷಿಗಳಿಗೆ ಜ್ಞಾನದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಈ ನಾಯಿಯ ಮನಸ್ಸಿನಲ್ಲಿ ಏನಿದೆ ಅಂತ ಅರ್ಥ ಆಯಿತು. ನಾಯಿಯ ಮನಸ್ಸಿನಲ್ಲಿದ್ದ ಭಾವನೆ ಬೇರೆ ಏನಲ್ಲ, ನಾನು ನಾಯಿಯಾಗಿ ಉಳಿದರೆ ಈ ಚಿರತ ಇವತ್ತು ತಪ್ಪಿಸಿಕೊಂಡರೂ ನಾಳೆ ಆದರೂ ತಿನ್ನತ್ತೆ, ನಾಡದ್ದಾದರೂ ಬಂದು ನನ್ನನ್ನು ತಿನ್ನುವುದು ನಿಶ್ಚಿತ. ನಾನಿದ್ದೇನೆ ಎನ್ನುವುದು ಒಂದು ಸಲ ಅದಕ್ಕೆ ಅಡ್ರೆಸ್ ಗೊತ್ತಾದರೆ ಹಗಲೋ ರಾತ್ರಿಯೋ ಬಂದು ನನ್ನನ್ನು ಹಿಂಸೆ ಮಾಡಿ ಕೊಂದು ತಾನು ತಿಂದು ತೇಗಿ ಹೋಗುವುದು ನಿಶ್ಚಿತ. ಹಾಗಾದರೆ ಈ ಸಂಕಟದಿಂದ ತಪ್ಪಿಸಿಕೊಳ್ಳುವುದಕ್ಕಿರುವ ದಾರಿ ಒಂದೇ, ನಾನೂ ಚಿರತ ಆಗಬೇಕು. ಅಂದ್ರೆ ಮಾತ್ರ ಈ ಆಪತ್ತನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಇದು ಅದರ ಮನಸ್ಸಿನ ಭಾವನೆ. ಋಷಿಗಳು ಅರ್ಥ ಮಾಡಿಕೊಂಡಿದ್ದಾರೆ. ತಮ್ಮ ತಪಸ್ಸಾಮರ್ಥ್ಯದಿಂದ ಇದ್ದಕ್ಕಿದ್ದಂತೆ ನಾಯಿಯನ್ನು ಚಿರತ ಮಾಡಿದರು. ಚಿರತ ಮಾಡಿದ ಕ್ಷಣಕ್ಕೆ ಆ ಚಿರತ ಬಂದು ನೋಡ್ತದೆ, ಅಯ್ಯೋ ನಾನು ನಾಯಿ ಇದೆ ಅಂತ ಓಡಿ ಬಂದೆ, ಇದು ಚಿರತ, ನಮ್ಮ ಜಾತಿಯ ಪ್ರಾಣಿ ಇದು. ಈ ಪ್ರಾಣಿಯ ಮೇಲೆ ನನಗೆ ಯಾವುದೇ ದ್ವೇಷ ಇಲ್ಲ, ಇದರ ಜೊತೆಗೆ ನನಗೆ ದ್ರೋಹವು ಜಗಳ ಯಾವುದಿಲ್ಲ, ಇದು ನನ್ನಂತಹ ಮತ್ತೊಂದು ಪ್ರಾಣಿ ಅಂತ ಸುಮ್ಮನೆ ಋಷಿಗಳ ಆಶ್ರಮಕ್ಕೆ ಬಂದು ಸುತ್ತು ಹಾಕಿ ವಾಪಸ್ ಹೋಗಿದೆ. ನಾಯಿಗೆ ಬಹಳ ಸಂತೋಷ ಆಯಿತು. ಅಂತೂ ನನ್ನನ್ನು ಅಪಾಯದಿಂದ ರಕ್ಷಣೆ ಮಾಡಿದ್ದಾರೆ ಅಂತ ಬಹಳ ಸಂತೋಷಪಟ್ಟು ಸುಖವಾಗಿ ವಾಸ ಮಾಡಿದೆ. ಇಷ್ಟು ದಿವಸ ಹಾಕಿದ ಗಡ್ಡೆ ಗೆಣಸು ಋಷಿಗಳು ತಾವು ತಿಂದು ಉಳಿದದ್ದನ್ನ ಹಾಕ್ತಾ ಇದ್ರಲ್ಲ, ಅದನ್ನೇ ತಿಂದು ಬದುಕಿದ ಈ ಪ್ರಾಣಿಗೆ ಅದು ರುಚಿಸುವುದು ನಿಂತು ಹೋಯಿತು. ಚಿರತ ಆದ ತಕ್ಷಣ ಇದಕ್ಕೂ ಮಾಂಸ ಬೇಕಾಯಿತು, ರಕ್ತ ಬೇಕಾಯಿತು. ಅಲ್ಲಲ್ಲಿರುವ ಕ್ಷುದ್ರವಾದ ಪ್ರಾಣಿಗಳನ್ನ ಹೋಗುವುದು, ಹೊಡೆದು ತಿನ್ನುವುದು, ಮಾಂಸ ಭಕ್ಷಣ ಮಾಡುವುದು, ಬದುಕುವುದು. ಈ ರೀತಿ ಕಾಲವನ್ನು ಕಳೆದಿದೆ. ಸ್ವಲ್ಪ ದಿನಗಳ ನಂತರ ಇದೇ ತರಹದ ಪ್ರಸಂಗ ಬಂತು. ಹುಲಿ ಬಂದಿದೆ. ಮತ್ತೆ ಋಷಿಗಳಿಗೆ ಶರಣು ಹೋಯಿತು. ಋಷಿಗಳು ಚಿರತವನ್ನು ಹುಲಿ ಮಾಡಿದರು. ನಾಯಿ ಹೋಗಿ ಚಿರತ ಆಯಿತು, ಚಿರತ ಹೋಗಿ ಹುಲಿ ಆಯಿತು. ಭಾರೀ ಉನ್ಮತ್ತವಾದ ಮದ್ದಾನೆ ಒಂದು ಬಂತು. ಆ ಆನೆ ಬಂದದ್ದನ್ನ ನೋಡಿ ಮತ್ತೆ ಶರಣ ಹೋದಾಗ ಹುಲಿಯನ್ನ ಆನೆ ಮಾಡಿದರು. ಸಿಂಹ ಬಂತು. ಸಿಂಹ ಆನೆಯ ಗಡ್ಡಸ್ಥಳವನ್ನು ಭೇದಿಸಿ ಸಂಹಾರ ಮಾಡಿ ರಕ್ತವನ್ನು ಕುಡಿಯುವ ಭಾರೀ ಪರಾಕ್ರಮಶಾಲಿಯಾದ ಪ್ರಾಣಿ. ಮತ್ತೆ ಶರಣು ಹೋಯಿತು ಆನೆ.
ಆಗ ಸಿಂಹವನ್ನ ಮಾಡಿದರು. ಕೊನೆಗೆ ಶರಭ, ಸಿಂಹಕ್ಕಿಂತಲೂ ಬಲಿಷ್ಠವಾದ ಪ್ರಾಣಿ, 8 ಕಾಲಿನ ಪ್ರಾಣಿ, ಅದು ಬಂದದ್ದನ್ನು ನೋಡಿ ಈ ನಾಯಿಯನ್ನ, ಅರ್ಥಾತ್ ಸಿಂಹವಾದ ನಾಯಿಯನ್ನ ಮತ್ತೆ ಶರಭ ಮಾಡಿದರು. ಋಷಿಗಳ ತಪಸ್ಸಿನ ಸಾಮರ್ಥ್ಯ ಎಷ್ಟು ಅದ್ಭುತ, ಇದನ್ನು ಅರ್ಥ ಮಾಡಿಕೊಳ್ಳಿ. ಇದು ಕೇವಲ ಒಂದು ಭಾವನೆಯನ್ನ ತಿಳಿಸುವುದಕ್ಕೆ ಹೇಳಿದ ಕಟ್ಟು ಕಥೆ ಅಂತ ತಿಳಿಯಬೇಡಿ. ಮಹಾಭಾರತದಲ್ಲಿ ಹೇಳಿದ ಮಾತು ಇದು ಇತಿಹಾಸ, ನಡೆದ ಘಟನೆಗಳನ್ನು ಮಾತ್ರ ದಾಖಲು ಮಾಡುವ ಇತಿಹಾಸ ಶ್ರೀಮನ್ ಮಹಾಭಾರತ. ಯಾವುದು ನಮಗೆ ಅಸಾಧ್ಯ ಅದು ಜಗತ್ತಿನಲ್ಲಿ ನಡೆಯೋದಿಲ್ಲ ಅಂತ ನಾವು ತಿಳಿಯಬಾರದು. ಜಗತ್ತಿನಲ್ಲಿ ಅದ್ಭುತಗಳು, ಆಶ್ಚರ್ಯಗಳು ನಮ್ಮ ಬುದ್ಧಿಯ ಆಲೋಚನೆಗೆ ನಿಲುಕದೇ ಇರುವಂತಹ ವಸ್ತುಗಳು ಸಾಕಷ್ಟಿವೆ. ಯಾವುಗಳು ನಮ್ಮ ಕಣ್ಣು ಮುಂದೆ ನಡೆಯುತ್ತೆ ಅವುಗಳನ್ನು ಮಾತ್ರ ನಾವು ಸತ್ಯ ಅಂತ ನಂಬಿ, ನಮ್ಮ ಕಣ್ಣೆದುರಿಗೆ ನಡೆಯದೇ ಇದ್ದದ್ದನ್ನೆಲ್ಲ ಅಸತ್ಯ ಅಂತ ತಿಳಿಯುವುದು ತಪ್ಪು. ಮಾನುಷ ಶಕ್ತಿಯನ್ನು ಮೀರಿದ ಅತಿಮಾನುಷ ಶಕ್ತಿ ಉಂಟು, ದೈವೀ ಶಕ್ತಿ ಉಂಟು. ಅದರ ಪೂರ್ಣವಾದ ಲಾಭವನ್ನ ಪಡೆದುಕೊಳ್ಳುವಂತಹ ತಪಸ್ವಿಗಳು, ಜ್ಞಾನಿಗಳು, ಋಷಿಗಳು, ಮುನಿಗಳು ಉಂಟು. ಅವರಿಗೆ ಅದು ವಿಶೇಷವಾದ ಭಕ್ತಿಯಿಂದ, ಅವರು ಮಾಡಿದ ಸಾಧನೆಯಿಂದ ದೇವರು ಅವರಿಗೆ ವಶವಾದ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಾನೆ. ಎಲ್ಲರೂ ದೇವರ ವಶ, ದೇವರು ಯಾರಿಗೂ ವಶ ಅಲ್ಲ. ಆದರೆ ಅಹಂ ಭಕ್ತ ಪರಾಧೀನಃ ಹ್ಯಸ್ವತಂತ್ರ ಇವ. ಸರ್ವೋತ್ತಮನಾದರೂ ಸ್ವತಂತ್ರನಾದರೂ ಭಕ್ತರಿಗೆ ಪರಾಧೀನನಾಗಿ ಭಕ್ತರಿಗೆ ವಶನಾದಂತೆ ದೇವರಿರ್ತಾನೆ. ಅದಕ್ಕೆ ಇದೇ ಸಾಕ್ಷಿ. ಪ್ರತಿಯೊಬ್ಬ ವ್ಯಕ್ತಿಯ ಈ ದೇಹವೇ ಒಂದು ದೊಡ್ಡ ಆಶ್ಚರ್ಯ. ಆದರೆ ನಾವು ಇದನ್ನು ಆಶ್ಚರ್ಯ ಅಂತ ಭಾವಿಸೋದಿಲ್ಲ. ಕಾರಣ ಸಹಜವಾಗಿ ಮನುಷ್ಯರಿಂದ ಮನುಷ್ಯರ ಉತ್ಪತ್ತಿಯಾಗುವುದನ್ನು ಕಂಡಿದ್ದೇವೆ. ಇಷ್ಟೆಲ್ಲ ಸಮಾಜ ಕಣ್ಣು ಮುಂದೆ ಇದೆ, ಆದ್ದರಿಂದ ಇದು ನಮಗೆ ಸಹಜ ಅಂತ ಅನಿಸಿದೆ. ಆದರೆ ಇದೇನು ಅಷ್ಟು ಸುಲಭವಾದ ಮಾತಲ್ಲ, ಇದೊಂದು ದೊಡ್ಡ ಆಶ್ಚರ್ಯವೇ. ಈ ಆಶ್ಚರ್ಯಕರವಾದ ಘಟನೆಯನ್ನು ಪ್ರತಿ ಕ್ಷಣದಲ್ಲಿಯೂ ಜಗತ್ತಿನಲ್ಲಿ ಲಕ್ಷ ಲಕ್ಷ ಜೀವರಾಶಿಗಳ ಸೃಷ್ಟಿಯಾಗತ್ತೆ. ಪ್ರತಿದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣದಲ್ಲಿ ವಿಶ್ವದೊಳಗೆ ಮಾನವರು, ಪಶುಗಳು, ಪಕ್ಷಿಗಳು, ಕ್ರಿಮಿಕೀಟಗಳು ಕೋಟಿ 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 ಸಂಖ್ಯೆಯಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಉತ್ಪತ್ತಿಯನ್ನು ಪಡೆಯುತ್ತವೆ. ಇಂತಹ ಅದ್ಭುತವಾದ ಈ ಸೃಷ್ಟಿಯ ವೈಭವ ಉಂಟಲ್ಲ, ಇದರ ಹಿನ್ನೆಲೆಯಲ್ಲಿರುವ ಆ ಪರಾತ್ಪರ ಶಕ್ತಿಯ ಅಚಿಂತ್ಯತೆ, ಅದ್ಭುತತೆ ಏನು ಅಂತ ಊಹಿಸಿ. ವ್ಯಕ್ತಿ, ಒಬ್ಬ ಮಾನವ ತಿನ್ನುವುದು ಅನ್ನವನ್ನು, ಮೂಲಕ್ಕೆ ಹೋಗಿ, ಬಹಳ ಮೂಲ ನಮ್ಮ ಕಣ್ಣೆದುರಿಗೆ ಕಾಣದೇ ಇದ್ದುದನ್ನು ಬಿಟ್ಟುಬಿಡಿ. ಅದು ಪ್ರಕೃತಿ ತತ್ವ, ಮಹತ್ತತ್ವ, ಕಾಣದ ವಸ್ತುಗಳು ಬೇಡ. ಕಾಣುವ ವಸ್ತುಗಳ ಬಗ್ಗೆ ಆಲೋಚನೆ ಮಾಡುವುದಾದರೆ ಮಣ್ಣು ಗಿಡ ಆಯಿತು, ಗಿಡ ಧಾನ್ಯವಾಯಿತು. ಮಣ್ಣಿರೋದು ಹೇಗೆ, ಗಿಡ ಇರೋದು ಹೇಗೆ? ಇದೇ ಮಣ್ಣಿನಿಂದ ಈ ತರಹದ ಗಿಡ ಹೇಗಾಯಿತು? ಆಶ್ಚರ್ಯ ಅಲ್ವೇ? ಮಣ್ಣು ಹೋಗಿ ಗಿಡ ಆಯ್ತಲ್ಲ. ನಾಯಿ ಇದ್ದಕ್ಕಿದ್ದ ಹಾಗೆ ಚಿರತೆ ಆಯಿತು ಹೇಗೆ? ಯಾವ ದೇವರಿಗೆ ಇಂತಹ ಕೆಂಪೋ ಕಪ್ಪೋ ಆಗಿರುವ ಮಣ್ಣನ್ನ ಸೂರ್ಯನ ಶಕ್ತಿಯಿಂದ ಆ ಬೀಜವನ್ನ ಇಟ್ಟುಕೊಂಡು ಇಂತಹ ಗಿಡವನ್ನ ಮಾಡುವ ಸಾಮರ್ಥ್ಯ ಇದ್ದ ದೇವರಿಗೆ, ಅದೇ ದೇವರು ಋಷಿಗಳ ತಪಸ್ಸಿನಿಂದ ಪ್ರಸನ್ನನಾಗಿ ಒಂದು ನಾಯಿಯನ್ನ ಚಿರತೆ ಮಾಡುವುದು ದೇವರಿಗೆ ಅಸಾಧ್ಯ ಅಲ್ಲ. ಮಣ್ಣು ಧಾನ್ಯವಾಯಿತು, ಗಿಡವಾಗಿ, ಗಿಡ ಧಾನ್ಯವಾಗಿ, ಧಾನ್ಯವನ್ನ ತಿಂದ ಒಬ್ಬ ಮಾನವ. ಆ ಮಾನವನ ದೇಹದಿಂದ ಇನ್ನೊಂದು ಮಾನವನ ದೇಹದ ಸೃಷ್ಟಿಯಾಗತ್ತೆ. ಆ ದೇಹದ ಸೃಷ್ಟಿಗೆ ಮೂಲ ಇದೇ ಧಾನ್ಯ.
ಇವನು ತಿನ್ನುವ ಅನ್ನ, ಇವನು ತಿನ್ನುವ ಆಹಾರ ಅದೇ ಶಕ್ತಿಯ ರೂಪದಲ್ಲಿ ಪರಿಣಾಮ ಆಗಿ ಇನ್ನೊಂದು ದೇಹವಾಗುವುದಕ್ಕೆ ಕಾರಣವಾಗತ್ತೆ. ಹಾಗಾದರೆ ಒಬ್ಬ ವ್ಯಕ್ತಿ ತಿಂದ ಅನ್ನ ಆಹಾರಗಳು ಅವರ ದೇಹದಲ್ಲಿ ವಿಶಿಷ್ಟವಾದ ಶಕ್ತಿಯ ರೂಪದಲ್ಲಿ ಪರಿಣಾಮ ಹೊಂದಿ ಇಂತಹ ಅದ್ಭುತವಾದ ದೇಹದ ರೂಪದಲ್ಲಿ ತಯಾರಾಗುವುದಾದರೆ ಎಷ್ಟೋ ಆಶ್ಚರ್ಯ. ಹೊರಗಿಷ್ಟು ಧಾನ್ಯಗಳನ್ನು ಇಟ್ಟು ಅದನ್ನು ನೀವು ಎಷ್ಟು ಬಾರಿ ಎಷ್ಟು ರೀತಿಯಿಂದ ಹೇಗೆ ಕುಟ್ತೀರೋ, ಅದನ್ನು ಏನು ತಿಕ್ತೀರೋ, ಏನು ಮಾಡ್ತೀರೋ ಮಾಡಿ ಇಂತಹ ಒಂದು ಸುಂದರವಾದ ಅಸ್ಥಿಗಳಿಂದ, ನರನಾಡಿಗಳಿಂದ ರಕ್ತ ಸಂಚಾರ ಆಗುವ, ಪ್ರಾಣವಾಯುಗಳಿಂದ ಕೂಡಿದ ಸುಂದರವಾದ 100 ವರ್ಷ ಬಾಳುವ, ಅತ್ಯದ್ಭುತವಾದ ಆಲೋಚನಾ ಶಕ್ತಿ ಇರುವ, ಕರ್ತೃತ್ವ ಶಕ್ತಿ ಇರುವ, ಬುದ್ಧಿಮಟ್ಟ ಇರುವ ಇಂತಹ ಬ್ರೇನಿನಿಂದ ಕೂಡಿದ ಒಂದು ಮಾನವ ದೇಹವನ್ನ ಅಥವಾ ಒಂದು ಪಶುವಿನ ದೇಹವನ್ನ ನಿರ್ಮಾಣ ಮಾಡಿ ತೋರಿಸಿ. ಆಗುವುದಿಲ್ಲ. ಹಾಗಾದರೆ ಏನೋ ಹೋಗಿ ಏನೋ ಆದದ್ದು. ಅದೊಂದು ಸಾಮಾನ್ಯವಾದಂತಹ ಧಾನ್ಯ ಇಂತಹ ಸುಂದರವಾದ ದೇಹದ ರೂಪದಲ್ಲಿ ಬದಲಾವಣೆಯಾದದ್ದು. ಆದರೆ ಇದು ನಮಗೆ ಆಶ್ಚರ್ಯ ಅನಿಸಿಲ್ಲ. ಆದರೆ ಇದನ್ನು ಮಾಡಿದ ದೇವರೇ ಏನನ್ನೂ ಮಾಡಬಲ್ಲ ಅನ್ನುವುದನ್ನು ನಾವು ನಂಬಬೇಕಾದದ್ದು. ಆ ಭಗವಂತನ ಅಚಿಂತ್ಯವಾದ ಅದ್ಭುತವಾದ ಶಕ್ತಿಗೆ ನಿಲುಕದೇ ಇದ್ದದ್ದು ಯಾವುದಿಲ್ಲ. ಅವನ ಇಚ್ಛಾ ಮಾತ್ರದಿಂದ ಎಲ್ಲವೂ ಸೃಷ್ಟಿಯಾಗುವುದು. ಕೆಲವುದನ್ನ ನಿರಂತರ ಮಾಡ್ತಾನೆ, ಕೆಲವು ಸಂಗತಿಗಳನ್ನ ಆಗೊಮ್ಮೆ ಈಗೊಮ್ಮೆ ತನ್ನ ಸ್ವಾತಂತ್ರ್ಯವನ್ನು ತೋರಿಸುವುದಕ್ಕೆ ದೇವರು ನಡೆಸಿ ತೋರಿಸ್ತಾನಷ್ಟೇ, ಎಲ್ಲ ಹೊತ್ತಿಗೂ ಮಾಡೋದಿಲ್ಲ. ಈ ನಿಯಮಕ್ಕೆ ಒಳಪಟ್ಟವನಲ್ಲ, ಇದನ್ನು ಮೀರಿ ನಾನು ನಡೆಯಬಲ್ಲೆ ಅಂತ ಕೆಲವೊಮ್ಮೆ ಮಾತ್ರ ದೇವರು ತೋರಿಸುವುದುಂಟು ಅಂತ ಹೇಳಿ ನಾವು ಅದನ್ನು ಅಲ್ಲಗಳೆಯುವುದು ನಮ್ಮ ಅಜ್ಞಾನ, ನಮ್ಮದೇ ಆದಂತಹ ಅವಿವೇಕದ ಕಾರಣದಿಂದ ನಾವು ಅಲ್ಲಗಳೆದಂತಾಗತ್ತೆ. ಈ ರೀತಿ ಆ ಋಷಿಗಳು ಅದನ್ನು ಶರಭ ಮಾಡಿದ್ದಾರೆ. ಆದರೆ ಭೀಷ್ಮಾಚಾರ್ಯರಿಗೆ, ವೇದವ್ಯಾಸ ದೇವರಿಗೆ ತಿಳಿಸಬೇಕಾದ ಅಂಶ ಇಷ್ಟೇ: ನಾಯಿಯಾಗಿ ತನ್ನ ಸ್ಥಾನದಲ್ಲಿ ಇರಬೇಕಾದದ್ದನ್ನ ಶರಭದ ಸ್ಥಾನದಲ್ಲಿ ಕೂಡಿಸಿದ್ದೇ ದೊಡ್ಡ ತಪ್ಪಾಯಿತು. ಯಾವ ವ್ಯಕ್ತಿ ಯಾವ ಸ್ಥಾನದಲ್ಲಿರಬೇಕೋ ಅದೇ ಸ್ಥಾನದಲ್ಲಿರಬೇಕು. ಮುಂದೆ ಆದದ್ದೇನು ಅಂದ್ರೆ, ಆ ಶರಭ ಆಲೋಚನೆ ಮಾಡಿದಂತೆ ನಾನೊಬ್ಬ ನಾಯಿ ಇದ್ದೆ, ನಾಯಿಯಾದ ನನ್ನನ್ನ ಶರಭ ಎಂಬ ಭಾರೀ ಬಲಿಷ್ಠವಾದ ಪ್ರಾಣಿಯನ್ನು ಮಾಡಿದರು. ಇದರ ಮೇಲೆ ಇಂತಹ ಬಲಿಷ್ಠ ಪ್ರಾಣಿ ಇನ್ಯಾವುದಿಲ್ಲ. ಈಗ ನಾನೇ ಒಂದರ್ಥದಲ್ಲಿ ಈ ಅರಣ್ಯಕ್ಕೆ ರಾಜ ಇದ್ದ ಹಾಗೆ, ಯಾರನ್ನಾದರೂ ಹೊಡೆಯಬಹುದು, ಯಾರನ್ನಾದರೂ ತಿನ್ನಬಹುದು, ಹೇಗಾದರೂ ಸುಖವಾಗಿರಬಹುದು. ಈ ಋಷಿಗಳನ್ನು ಹೀಗೆ ಬದುಕುವುದಕ್ಕೆ ಬಿಟ್ರೆ, ಇವತ್ತು ನನ್ನನ್ನು ಶರಭ ಮಾಡಿದ್ದಾರೆ, ನಾಳೆ ಇನ್ನು 10 ಜನರನ್ನ ಇದೇ ರೀತಿ ಶರಭರನ್ನಾಗಿ ಮಾಡಿದರೆ ನನ್ನದೇನು ವೈಶಿಷ್ಟ್ಯ? ಈ ಅರಣ್ಯದಲ್ಲಿ ನಾನೇ ರಾಜನಾಗಿ ಮೆರೆಯುವುದಕ್ಕೆ ಹೇಗೆ ಸಾಧ್ಯ? ಇಲಿಗಳು, ಮೊಲಗಳು, ನಾಯಿಗಳು, ಕತ್ತೆಗಳು ಏನು ಬಂದರೂ ಕೂಡ ಈ ಋಷಿಗಳಿಗೆ ಶರಣು ಹೋದರೆ ಇವರು ಹೀಗೇನೆ ಇವುಗಳನ್ನು ಸಿಂಹನೋ ಹುಲಿನೋ ಶರಭನೋ ಮಾಡಿಬಿಟ್ರೆ ನನ್ನ ಮಹತ್ವ ಉಳಿಯೋದಿಲ್ಲ. ನಾನಂತೂ ಶರಭ ಆಗಿದೆ, ಶರಭ ಆದದ್ದು ಆಯಿತು, ಇನ್ನು ಮೇಲೆ ಈ ಋಷಿಗಳೇ ಉಳಿಯಬಾರದು, ಇವರನ್ನೇ ತಿಂದು ಮುಗಿಸಿ ಮುಂದಿನ ಕೆಲಸ ಮಾಡೋಣ ಅಂತ ಆಲೋಚನೆ ಮಾಡಿತು. ಎಂತಹ ಕೃತಜ್ಞತೆಯ ನಾಯಿಗೆ ಬಂತು ನೋಡಿ. ಆದರೆ ಋಷಿಗಳು ದಿವ್ಯ ದೃಷ್ಟಿಯಿಂದ ಇದನ್ನು ಅರ್ಥ ಮಾಡಿಕೊಂಡಿದ್ದಾರೆ. ಅವರು 2ನೇ ಕ್ಷಣಕ್ಕೆ ಆ ಶರಭವನ್ನ ನಾಯಿ ಮಾಡಿಟ್ಟು ಮುಗಿಸಿಬಿಟ್ರು ಕೆಲಸ. ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದದ್ದು 2. ಒಂದು, ಯಾವುದೇ ಒಬ್ಬ ವ್ಯಕ್ತಿಯನ್ನ ಒಂದು ಸ್ಥಾನದಲ್ಲಿ ನಾವು ಇಡಬೇಕಾದರೆ ಅವನ ಯೋಗ್ಯತೆ, ಅವನ ಕುಲ, ಅವನ ಶೀಲ, ಅವನಲ್ಲಿರುವಂತಹ ಗುಣಗಳು, ದೋಷಗಳು, ಇವುಗಳೆಲ್ಲವನ್ನ ಆಲೋಚನೆ ಮಾಡಿ ಉತ್ತಮವಾದಂತಹ ಶೀಲ ಸಂಪನ್ನರಾದ, ವಿನಯ ಸಂಪನ್ನರಾದ, ವಿವೇಕಿಗಳಾದ, ಪ್ರಜ್ಞಾವಂತರಾದ, ಕೃತಜ್ಞರಾಗಬಾರದು, ಕೃತಜ್ಞರಾದ, ಉಪಕಾರದ ಸ್ಮರಣೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ಒಂದು ದಾಕ್ಷಿಣ್ಯದಲ್ಲಿ ಅನುವರ್ತಿಗಳಾಗಿ, ಸಹಾಯಕರಾಗಿ, ಪೋಷಕರಾಗಿ, ಧರ್ಮಕ್ಕೆ ಅನುಕೂಲರಾಗಿ ಇರುವಂತಹ ಜನರಿಗೇನೆ
ಯೋಗ್ಯವಾದ ಸ್ಥಾನಗಳನ್ನು ನಾವು ನೀಡಬೇಕೇ ಹೊರತು ಯಾವುದೇ ತರಹದ ಕುಲಶೀಲ ಗುಣಗಳು ಇಲ್ಲದ ವ್ಯಕ್ತಿಗೆ ಸ್ಥಾನವನ್ನು ನೀಡಬಾರದು ಎಂಬುದಾಗಿ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ತಿಳಿಸಿದ್ದಾರೆ. ಜೊತೆಗೆ ಇನ್ನೊಂದು ಸಂದೇಶವನ್ನು ಈ ಕಥೆಯಿಂದ ಮುಖ್ಯವಾಗಿ ನಾವು ತಿಳಿಯಬೇಕಾದದ್ದು, ಇದು ಯಾರದೋ ಕಥೆಯಲ್ಲ, ನಮ್ಮ ನಿಮ್ಮೆಲ್ಲರ ಕಥೆ. 4-5 ಪ್ರಾಣಿಗಳ ಹೆಸರು ಮಾತ್ರ ಮಹಾಭಾರತ ಸಾಂಕೇತಿಕವಾಗಿ ಹೇಳಿದೆ ಅಷ್ಟೇ. ಚಿರತ, ಹುಲಿ, ನಾಯಿ ಚಿರತ ಆಯಿತು, ಚಿರತ ಹುಲಿ ಆಯಿತು, ಹುಲಿ ಆನೆ ಆಯಿತು, ಆನೆ ಸಿಂಹ ಆಯಿತು, ಸಿಂಹ ಶರಭ ಆಯಿತು. ಇಷ್ಟೇನಾ? ನಾವು ಈ ಮಾನವ ದೇಹಕ್ಕೆ ಬರಬೇಕಾದರೆ, ಶರಭ ಆಗಬೇಕಾದರೆ 4-5 ಪ್ರಾಣಿಗಳಾಗಿ ಶರಭ ಆಗಿಬಿಟ್ಟಿದೆ. ಆದರೆ ಈ ಮಾನವ ಶರೀರವನ್ನು ನಾವು ತಲುಪಬೇಕಾದರೆ ನಿಜವಾದ ಅಗ್ನಿಪ್ರಭಾ, ಅನಂತ ಸೂರ್ಯರ, ಅನಂತ ಚಂದ್ರರ, ಅನಂತ ಅಗ್ನಿಗಳ ಪ್ರಭೆಯನ್ನು ಮೀರಿದ ಪ್ರಭೆಯನ್ನು ಪಡೆದ ನಿಜವಾದ ಅಗ್ನಿಪ್ರಭ ಎಂಬ ಋಷಿ, ಸರ್ವಜ್ಞನಾದಂತಹ ವ್ಯಕ್ತಿ ಭಗವಂತ ನಾರಾಯಣ. ಅಂತಹ ಅಗ್ನಿಪ್ರಭನ ಅನಂತ ಪ್ರಕಾಶನಾದಂತಹ ಶ್ರೀಹರಿಯ ಅಪಾರವಾದ ಕಾರುಣ್ಯದಿಂದ ನಾವು ಎಷ್ಟು ಯೋನಿಗಳನ್ನು ದಾಟಿ ಬಂದಿದ್ದೇವೆ ಅಂದ್ರೆ 1 ಅಲ್ಲ, 2 ಅಲ್ಲ, 4 ಅಲ್ಲ, 8 ಅಲ್ಲ, 10 ಅಲ್ಲ, 84 ಲಕ್ಷ ಯೋನಿಗಳನ್ನು ದಾಟಿ ಈ ಮಾನವ ಶರೀರವನ್ನು ಪಡೆದಿದ್ದೇವೆ. ಹಾಗಾದರೆ ದೇವರು ಎಲ್ಲಿಂದ ಎಲ್ಲಿ ನಮ್ಮನ್ನು ತಂದಿದ್ದಾರೆ ಅಂತ ಆಲೋಚನೆ ಮಾಡಿ. ಅಷ್ಟು ಸೂಕ್ಷ್ಮವಾದ ಕ್ರಿಮಿ ಕೀಟ ಮೊದಲಾದ ಅತೀ ಹೀನವಾದ ಯೋನಿಯಲ್ಲಿ ಇದ್ದವರನ್ನ ಒಂದೊಂದೇ ಹಂತದಲ್ಲಿ ನಮ್ಮನ್ನ ಮೇಲಕ್ಕೆ ತರತಾ ಇಂತಹ ಅತ್ಯುತ್ತಮವಾದ ಮಾನವ ಶರೀರವನ್ನು ದೇವರು ನಮಗೆ ಕರುಣಿಸಿದ. ಹಾಗಾದರೆ ಈ ಹಂತವನ್ನು ನಾವು ಮುಟ್ಟಿದಾಗ ಕೊನೆಗೆ ನಾವು ಮಾಡಬೇಕಾದದ್ದೇನು? ಯಾವ ಭಗವಂತ ನಮ್ಮನ್ನು ಇಂತಹ ಉತ್ತಮವಾದ ಮಾನವ ಶರೀರದಲ್ಲಿ ಕರೆದುಕೊಂಡು ಬಂದಿದ್ದಾನೆ, ಆ ಭಗವಂತನ ಉಪಕಾರದ ಚಿಂತನವನ್ನು ಮಾಡಿ ಅವನಿಗೆ ಕೃತಜ್ಞರಾಗಿ ಭಗವಂತನಿಂದ ಆದಿಷ್ಟವಾದ ಶಾಸ್ತ್ರೋಕ್ತವಾದ ಕರ್ಮಗಳನ್ನು ಪರಿಪಾಲನೆ ಮಾಡಬೇಕೇ ಹೊರತು ಅದಕ್ಕೆ ಹೊರತಾಗಿ ದೇವರನ್ನೇ ಅಲ್ಲಗಳೆಯುವ, ದೇವರ ಆಜ್ಞೆಯನ್ನು ಮೀರುವ ಕಾರ್ಯವನ್ನು ಮಾಡಿದರೆ ಆ ನಾಯಿಗೂ ನಮಗೂ ಯಾವುದೇ ತರಹದ ವ್ಯತ್ಯಾಸ ಇಲ್ಲ. ನೀವು ಅನ್ಬಹುದು, ಅಲ್ಲ ಆ ನಾಯಿ ಬಹಳ ಕೆಟ್ಟದ್ದು, ಯಾವ ಋಷಿ ತನ್ನನ್ನು ಇಂತಹ ದೊಡ್ಡ ಸ್ಥಾನಕ್ಕೆ ತಂದಿದ್ದ ಆ ಋಷಿಯನ್ನೇ ಕೊಲ್ಲುವುದಕ್ಕೆ ಹೊರಟರೆ ಬಹಳ ಕೃತಜ್ಞತೆ, ಅದು ನೀಚ ಕೃತ್ಯ. ಹೌದಪ್ಪ, ಈಗ ದೇವರ ಆಜ್ಞೆಯನ್ನು ನಾವು ಮೀರಿದರೆ, ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ನಮ್ಮ ಕರ್ತವ್ಯಗಳ ಪರಿಪಾಲನೆಯನ್ನು ನಾವು ಮಾಡದೇ ಇದ್ದರೆ, ನಾವು ದೇವರನ್ನು ಕೊಲ್ಲುವ ಪ್ರಯತ್ನ ಮಾಡಿದ ಹಾಗೇನೇ ಸರಿ ಎನ್ನುವುದನ್ನು ಮರೆಯಬಾರದು. ಋಷಿಯೂ ಸತ್ತಿಲ್ಲ, ದೇವರು ಸಾಯುವುದಿಲ್ಲ. ಆದರೆ ದೇವರನ್ನು ಕೊಲ್ಲುವ ಪ್ರಯತ್ನ ಮಾಡಿದ ನಮಗೆ ಮಾತ್ರ ನರಕ ತಪ್ಪುವುದಿಲ್ಲ, ದುಃಖಗಳು ತಪ್ಪುವುದಿಲ್ಲ. ಆಜ್ಞಾಭಂಗೋ ನರೇಂದ್ರಾಣಂ ಅಶಸ್ತ್ರ ವಧ ಉಚ್ಯತೆ ಅಂತ ಶಾಸ್ತ್ರ ಹೇಳುತ್ತದೆ. ದೊಡ್ಡವರ ಆಜ್ಞೆಯನ್ನು ಮೀರೋದು ಅಂದ್ರೆ ಶಸ್ತ್ರ ಇಲ್ಲದೆ ಅವರನ್ನ ಹತ್ಯೆ ಮಾಡಿದಂತೆಯೇ ಸರಿಯದು. ಹಾಗಾದರೆ ಒಬ್ಬ ಸಾಮಾನ್ಯ ರಾಜರ ಆಜ್ಞೆಯನ್ನು ನಾವು ಮೀರಿದರೇನೆ ಆ ರಾಜರ ಹತ್ಯೆ ಮಾಡಿದಂತೆ ಅಂತಾಗುವುದಾದರೆ, ವಿಶ್ವಕ್ಕೆ ರಾಜನಾದಂತಹ ಭಗವಂತನ ಆಜ್ಞೆಯನ್ನು ನಾವು ಮೀರಿದರೆ ಆ ಭಗವಂತನ ಹತ್ಯೆ ಮಾಡಿದಷ್ಟು ಪಾಪ ನಮಗೆ ಬರುತ್ತದೆ. ದೇವರ ಹತ್ಯೆ ಮಾಡಲಿಕ್ಕಂತೂ ಯಾರಿಗೆ ಆಗುವುದೇ ಇಲ್ಲ. ಆದರೆ ದೇವರ ಹತ್ಯೆಯನ್ನು ಮಾಡಿದ ಪಾಪವನ್ನು ಮಾತ್ರ ಹೇಳಿಸುವುದಕ್ಕೆ ಸಾಧ್ಯ ಇದೆ. ಅದು ಹೇಗೆ? ದೇವರ ಆಜ್ಞೆಯನ್ನು ಮೀರಿದರೆ. ಪರೋಪಕಾರ ಮಾಡಿ, ಸತ್ಯವನ್ನು ಮಾತನಾಡಿ, ಕಳ್ಳತನ ಮಾಡಬೇಡಿ, ನಿಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾದಂತಹ ಕರ್ಮಗಳನ್ನು ಮಾಡಿ, ಏಕಾದಶಿಯ ಉಪವಾಸ ಮಾಡಿ, ಗಾಯತ್ರಿಯ ಜಪವನ್ನು ಮಾಡಿ, ಹೀಗೆಲ್ಲ ದೇವರು 1 ಅಲ್ಲ 2 ಅಲ್ಲ, ತಂದೆ ತಾಯಿಗಳ ಸೇವೆಯನ್ನು ಮಾಡಿ, ಗುರುಗಳ ಸೇವೆಯನ್ನು ಮಾಡಿ, ವಿದ್ಯೆಯನ್ನು ಗಳಿಸಿ, ಇದೆಲ್ಲ ದೇವರು ನಮಗೆ ಆದೇಶ ನೀಡಿದ ಮಾತುಗಳು. ಈ ಎಲ್ಲ ಆಜ್ಞೆಗಳನ್ನು ನಾವು ಪರಿಪಾಲನೆ ಮಾಡದೆ ಉಲ್ಲಂಘನೆ ಮಾಡಿದರೆ ದೇವರನ್ನೇ ಹತ್ಯೆ ಮಾಡಿದಂತೆ ಸರಿ. ಹಾಗಾದರೆ ಋಷಿಯನ್ನೇ ಹತ್ಯೆ ಮಾಡುವುದಕ್ಕೆ ಪ್ರಯತ್ನ ಮಾಡಿದ ನಾಯಿಯಂತೆ ದೇವರ ಆಜ್ಞೆಯನ್ನು ಮೀರಿ ದೇವರ ಹತ್ಯೆಯನ್ನೇ ಮಾಡುವುದಕ್ಕೆ ಪ್ರಯತ್ನ ಮಾಡಿದ ನಾವುಗಳು
ಎಂತಹ ಕೃತಜ್ಞರಾಗ್ತೇವೆ ಅಂತ ಅರ್ಥ ಮಾಡಿಕೊಳ್ಳಿ. 84 ಲಕ್ಷ ಯೋನಿಗಳನ್ನು ದಾಟಿಸಿ ಇಷ್ಟು ಉತ್ತಮವಾದ ಸ್ಥಾನವನ್ನು ಕಲ್ಪಿಸಿಕೊಟ್ಟ ದೇವರಿಗೆ ನಾವು ಕೃತಜ್ಞರಾಗದೆ ಕೃತಜ್ಞರಾಗಿ ಬದುಕಿ ದೇವರ ಆಜ್ಞೆಯಂತೆ ಜೀವನವನ್ನು ನಡೆಸಬೇಕು. ಇದು ನಮ್ಮ ಕರ್ತವ್ಯ ಎಂಬುದಾಗಿ ಈ ಒಂದು ಕಥೆಯ ಮೂಲಕ ವೇದವ್ಯಾಸ ದೇವರು ನಮ್ಮೆಲ್ಲರಿಗೆ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಮಹಾಭಾರತದ ಸಂದೇಶವನ್ನು ಮನಸ್ಸಿನಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ನಮ್ಮಿಂದ ದೇವರ ಹತ್ಯೆಯಾಗದಂತೆ ನಾವು ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ವಿಹಿತ ಕರ್ಮಗಳ ಅನುಷ್ಠಾನವನ್ನು ಮಾಡಬೇಕು. ಶ್ರೀಕೃಷ್ಣಾರ್ಪಣಮಸ್ತು.